ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ, ಬೆಳಗಿನಿಂದ ಇಲ್ಲಿವರೆಗೂ ಕರ್ತನೆ ನಮ್ಮನ್ನು ಒಂದು ಕೂಟವಾಗಿ ಸೇರಿಸಿ ಕರ್ತನೆ ಈ ಶ್ರೇಷ್ಠವಾದ ವಾಕ್ಯಗಳನ್ನು ಹಂಚಿಕೊಳ್ಳುವಂಥ ಮಹಾಭಾಗ್ಯವನ್ನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಬೆಳಗಿನಿಂದ ಇಲ್ಲಿವರೆಗೂ ನೀವು ಜೊತೆಯಲ್ಲಿದ್ದು ನಡೆಸಿಕೊಡುತ್ತಿದ್ದೀರಪ್ಪ. ಇನ್ನು ಮುಂದೆಯೂ ಸಹ ನೀವೇ ನಮ್ಮನ್ನು ಜೊತೆಯಲ್ಲಿದ್ದು ನಡೆಸಿಕೊಡಬೇಕೆಂದು ಪ್ರಾರ್ಥಿಸುತ್ತಾ, ಹೌದು ಸ್ವಾಮಿ, ವಿಶೇಷವಾದ ಕೂಟದಲ್ಲಿ ಕರ್ತನೆ ವಾಕ್ಯಗಳನ್ನು ಸಾರಲು ನಮ್ಮನ್ನು ಬಲಪಡಿಸಿ ಅಂಥ ಆಲೋಚನೆಯನ್ನು ಬೋಧಕರ ಮನಸ್ಸಿನಲ್ಲಿ ಹುಟ್ಟಿಸಿ ಅವರ ಮೂಲಕವಾಗಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ಕರ್ತನೆ. ಎಲ್ಲವೂ ಸಹ ನಿನ್ನ ಕೃಪೆ ಅಷ್ಟೇ ಕರ್ತನೆ, ನಾವು ಯಾವುದೂ ಅಲ್ಲ ಕರ್ತನೆ. ಈ ಕ್ಷಣದಲ್ಲಿ ಸಹ ಕರ್ತನೆ, ನಾವು ವಾಕ್ಯವನ್ನು ಹೇಳಲು ಹೋಗುವಾಗ ನಮ್ಮ ಜೊತೆಯಲ್ಲಿದ್ದು ನೀವೇ ನಮ್ಮ ನಾಲಿಗೆಯ ಮೂಲಕವಾಗಿ ಮಾತನಾಡಬೇಕೆಂದು ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸಿರಿ ಎಂದು, ಅದೇ ರೀತಿ ಕೇಳುವಂಥ ನಿನ್ನ ಮಕ್ಕಳಿಗೆ ಕರ್ತನೆ ವಿವೇಕ ಮತ್ತು ಸಾತ್ವಿಕತವನ್ನು ಕರುಣಿಸಿ ಕಾಪಾಡಬೇಕೆಂದು ಕರ್ತನೆ, ಆಡುವ ಒಂದೊಂದು ಮಾತುಗಳು ನಿನ್ನ ವಾಕ್ಯಗಳಾಗಿದ್ದು ಅದರ ಪ್ರಕಾರವಾಗಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಎಂದು ಪ್ರಾರ್ಥಿಸುತ್ತಾ, ಈ ಎಲ್ಲ ಪ್ರಾರ್ಥನೆಗಳನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆ. ಆಮೇನ್. ಪ್ರಿಯರೇ, ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಸಹೋದರಿಯರ ಮೂಲಕವಾಗಿ ನಾವು ವಾಕ್ಯಗಳನ್ನು ತಿಳಿದುಕೊಳ್ತಾ ಬಂದಿದ್ದೇವೆ. ಮೊದಲನೇದಾಗಿ ನಾವು ಪವಿತ್ರಾತ್ಮನು ನಮ್ಮ ಗರ್ಭಗುಡಿ ಅನ್ನುವಂಥ ವಿಶೇಷವಾದ ಅಂಶವನ್ನು ನಾವು ತಿಳಿದುಕೊಂಡ್ವಿ. ಆ ಆಲಯವು ಪವಿತ್ರಾತ್ಮನ ಗರ್ಭಗುಡಿಯಲ್ಲಿ 2ನೇ ಭಾಗದಲ್ಲಿ ದುಷ್ಟನು ಬಂದು ಅದರಲ್ಲಿ ಹೇಗೆ ವಾಸ ಮಾಡ್ತಾನೆ ಅನ್ನೋದನ್ನು ನಾವು ಇವತ್ತು ವಾಕ್ಯ ಸಂದೇಶದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ 2 ಅಂಶಗಳನ್ನು ನೋಡಿದಾಗ ದೇವರ ಗರ್ಭಗುಡಿಯಾದ ನಮ್ಮಲ್ಲಿಗೆ ದುಷ್ಟನು ದೇವರಿಗೆ ಹತ್ತಿರ ಆಗಬಾರ್ದು ಅಂತೇಳಿ ಎಷ್ಟು ತಂತ್ರಗಳನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಸಹ ಇವತ್ತು ಬೆಳಗಿನಿಂದ 2 ಅಂಶಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ ಅಂಶಗಳನ್ನು ತಿಳಿದುಕೊಂಡ ಮೇಲೆ ದೇವರು ಎಷ್ಟು ನಮ್ಮನ್ನು ಒಳ್ಳೆಯ ರೀತಿಯಿಂದ ಆತನು ನಮಗೆ ಕಾರಣದಿಂದ ಜನ್ಮಕ್ಕೆ ಒಂದು ಕಾರಣವನ್ನು ಕೊಟ್ಟು ನಮ್ಮನ್ನು, ಸಹೋದರಿಯರಿಗೆ ಹಾಡು ಹೇಳಿದ್ರು, ಮಾನವನು ಕಾರಣ ಜನ್ಮನು ಅಂತ. ನಮ್ಮ ಜನ್ಮಕ್ಕೆ ಕಾರಣವನ್ನು ಕೊಟ್ಟು ನಮ್ಮನ್ನು ಸೃಷ್ಟಿ ಮಾಡಿದ್ರೆ ದುರಾತ್ಮ ದೇವರಿಂದ ದೂರ ಮಾಡಲಿಕ್ಕೋಸ್ಕರ ನಮ್ಮನ್ನು ಅನೇಕ ತಂತ್ರಗಳನ್ನು ಹೆಣೆಯುತ್ತಿದ್ದಾನೆ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಈಗ 3ನೇದಾಗಿ ನಾವೀಗ ಮಾತನಾಡೋಕ್ಕೆ ಹೊರಟಿರುವಂಥ ವಿಷಯ, ನನಗೆ ಕೊಟ್ಟಿರುವಂಥ ವಿಷಯ, ದೇವರು ಪಡುವ ಕಷ್ಟ ಎಷ್ಟೆಂದು ನಿಮಗೆ ಗೊತ್ತೇ? ದೇವರು ಪಡುವ ಕಷ್ಟ ಎಷ್ಟೆಂದು ನಿಮಗೆ ಗೊತ್ತೇ? ಈ ಅಂಶವನ್ನು ನಾವು ಇವತ್ತು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಮಾತಾಡುವ ಮೊದಲು ಇಂಥ ಒಂದು ಅವಕಾಶವನ್ನು ಕೊಟ್ಟಂಥ ಅಣ್ಣನವರಿಗೆ ಹೃತ್ಪೂರ್ವಕವಾಗಿ ವಂದಿಸುತ್ತಾ, ಸಭೆಗೆ ವಂದಿಸುತ್ತಾ ನಾನು ಈ ಮಾತನ್ನು ಆಡಲು ಇಷ್ಟಪಡುತ್ತೇನೆ. ಪ್ರಿಯರೇ, ದೇವರ ಕಷ್ಟ ಎಷ್ಟೆಂದು ಗೊತ್ತಾ ಅಂತ ಹೇಳಿ ನಾವು ಕ್ವಶನ್ ಹಾಕಿದಾಗ ಈ ಲೋಕದಲ್ಲಿ ಜನಗಳು ಏನಂತಾರೆ, ಏನು ಹೇಳ್ತಾ ಇದ್ದೀರಾ ನೀವು, ದೇವರಿಗೆ ಕಷ್ಟನಾ? ಮನುಷ್ಯನ ಉತ್ತರ ಹೀಗೆ ಇರುತ್ತೆ, ದೇವರಿಗೆ ಕಷ್ಟನಾ? ನಮಗೆ ಕಷ್ಟ, ಮನುಷ್ಯನಿಗೆ ಕಷ್ಟ ಅಂದರೆ ನಂಬುವಂಥ ವಿಷಯ. ಆದರೆ ದೇವರಿಗೆ ಕಷ್ಟ ಅಂದ ತಕ್ಷಣ ಎಲ್ಲ ಹುಬ್ಬೇರಿಸ್ತಾರೆ. ಯಾಕಂದರೆ ದೇವರಿಗೆ ಕಷ್ಟನೇ ಇಲ್ಲ ಅಂತ ಹೇಳಿ ಮನುಷ್ಯನ ಮೆದುಳು ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಕಷ್ಟ ಏನಿದ್ರು ಮನುಷ್ಯನಿಗೆ ಮಾತ್ರನೇ, ದೇವರಿಗೆ ಯಾವ ಕಷ್ಟ ಇಲ್ಲ, ಆರಾಮಾಗಿದ್ದಾರೆ ಅಂತ. ಆದರೆ ಪ್ರಿಯರೇ, ಯೋಚನೆ ಮಾಡೋಣ, ದೇವರು ಕಷ್ಟಪಡದೆ ಹೋಗಿದ್ರೆ ಏನೂ ಇರ್ತಾ ಇರಲಿಲ್ಲ. ದೇವರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾವಿಲ್ಲಿ ಇದ್ದೇವೆ. ಆದಿಯಲ್ಲಿ ಏನೂ ಇರಲಿಲ್ಲ. ಆದರೆ ದೇವರ ಸಂಕಲ್ಪ ಏನಿತ್ತಂದರೆ, ಅವರು ಪರಲೋಕದಲ್ಲಿದ್ದಾಗ ಆರಾಮಾಗೇ ಇದ್ದರು. ದೇವರು ಆರಾಮಾಗಿ ಪರಲೋಕದಲ್ಲಿ ವಾಸ ಮಾಡಿದರು. ಅವರನ್ನು ಹೊಗಳಿಕೆ ಕೋಟಿ ದೇವದೂತರು ಇದ್ದರು ಅಲ್ವಾ? ಅವರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅವ್ರನ್ನ ಸ್ತುತಿ ಮಾಡ್ತಾನೆ ದೇವದೂತರು ಯಾವಾಗಲೂ ಇರ್ತಾಯಿದ್ರು. ಆದರೆ ದೇವ್ರ ಸಂಕಲ್ಪ ಅದಲ್ಲ ಪ್ರಿಯರೇ. ದೇವರ ಸಂಕಲ್ಪ ತನಗೆ ಮಕ್ಕಳು ಬೇಕು. ಆ ಮಕ್ಕಳು ನೀತಿವಂತರಾಗಿ ಭೂಮಿ ಮೇಲೆ ಬದುಕಿ ಪುನಃ ನನ್ನ ಹತ್ರ ಬರಬೇಕು ಅನ್ನೋದೇ ದೇವರ ಸಂಕಲ್ಪ. ಆ ಸಂಕಲ್ಪಕ್ಕಾಗಿ ನಾವು ದೇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ನಾನು ಮೊದಲಿಂದಾಗೇ ಹೇಳ್ತೀನಿ, ಈ ಭೂಮಿ ಅನ್ನೋದು ದೇವರ ಲೆಕ್ಕದಲ್ಲಿ ಯಾವಾಗೂ ಮನೋಜ್ ಬ್ರದರ್ ಅವರು ವಾಕ್ಯದ ಮೂಲಕ ಹೇಳುವಾಗ ಈ ಮಾತನ್ನು ಆಡ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತಿರುವಂಥ ಸಂದೇಶನೇ ಆದ್ರೂ ನಾನು ಹೇಳ್ತಾ ಇದ್ದೀನಿ. ಒಂದು ಪೇಪರನ್ನು, ಖಾಲಿ ಪೇಪರನ್ನು ತಗೊಂಡು ಅದ್ರ ಮಧ್ಯದಲ್ಲಿ ಒಂದು ಚುಕ್ಕಿಯನ್ನು ಇಟ್ಟರೆ, ಒಂದು ಡಾಟ್ ಇಟ್ಟರೆ, ಎಷ್ಟೋ ದೇವರ ಲೆಕ್ಕದಲ್ಲಿ ಈ ಭೂಮಿ ಅಷ್ಟೇ ಗಾತ್ರದ್ದು. ದೇವರ ಲೆಕ್ಕದಲ್ಲಿ ತುಂಬ ತೃಣವಾಗಿರುವುದು ಈ ಭೂಮಿ. ಆದರೂ ದೇವರು ಆದುಕೊಂಡಿದ್ದು ಈ ಭೂಮಿನೇ.
ದೇವರು ಪ್ರಪಂಚವನ್ನು ಉಂಟು ಮಾಡುವುದಕ್ಕೆ ಕಾರಣ ಈ ಭೂಮಿಯನ್ನು ಉಂಟು ಮಾಡಿ ಆ ಭೂಮಿ ಒಳಗೆ ತನ್ನ ಮಕ್ಕಳನ್ನು ಇಟ್ಟು ಪೋಷಿಸಿ ಪುನಃ ಅವರನ್ನು ನ್ಯಾಯಯುತವಾಗಿ ಬದುಕಿಸಿ ನನ್ನ ಹತ್ರಕ್ಕೆ ಕರ್ಕೊಂಬರ್ಬೇಕನ್ನೋದು ದೇವರ ಸಂಕಲ್ಪ. ಹಾಗಾಗಿ ಈ ಸೃಷ್ಟಿಯನ್ನು ಉಂಟು ಮಾಡಿದ್ದು ದೇವರು. ಸೃಷ್ಟಿ ಉಂಟಾಗಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾರಿರ್ತಾರೆ? ಸೃಷ್ಟಿಕರ್ತನಿರ್ತಾರೆ. ಯಾವುದೇ ಒಂದು ಕೆಲಸ ಇದೆ ಅಂದರೆ ಅದ್ರ ಹಿನ್ನೆಲೆಯಲ್ಲಿ ಒಬ್ಬರು ಇದ್ದೇ ಇರ್ತಾರೆ. ಇದು ನಮ್ಮ ತಲೆಗೆ ಹೊಳೀತಾ ಇಲ್ಲ. ಯಾಕಂತ ಹೇಳಿದ್ರೆ ತನ್ನಿಂದ ತಾನೇ ಎಲ್ಲ ಆಯಿತು ಅಂತ ಹೇಳಿ ತಿಳಿಯುವಂಥ ಮೂಢರಾಗಿದ್ದೀವಿ ನಾವು. ಕಾರಣ ದುಷ್ಟನ ನಮ್ಮ ಹೃದಯದಲ್ಲಿ ಕೂತ್ಕೊಂಡು ಆ ಆಲೋಚನೆಯನ್ನು ಕೊಟ್ಟಿದ್ದಾನೆ. ಅದನ್ನೇ ಇವತ್ತು ಬೆಳಗಿನ ಸಂದೇಶದಲ್ಲಿ ನಾವು ನೋಡ್ಕೊಂಡಿದ್ದೀವಿ. ದೇವರು ಈ ಸೃಷ್ಟಿ ಕಾರ್ಯವನ್ನು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಒಮ್ಮೆ ನೋಡಿಕೊಂಡ್ರೆ ದೇವರ ಕಷ್ಟ ಎಷ್ಟು ಅನ್ನೋದನ್ನು ನಾವು ತಿಳಿಬೋದು ಪ್ರಿಯರೇ. ಮೊದಲನೇದಾಗಿ ನಾವು ಆದಿಕಾಂಡ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಓದೋಣ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ 1 ಮತ್ತು 2. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡರು. ಪ್ರಿಯರೇ, 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡರು ಅಂದರೆ ಈ ಸೃಷ್ಟಿ ಕಾರ್ಯವನ್ನು ಮಾಡಿ ಅವರಿಗೆ ಎಷ್ಟು ಶ್ರಮ ಪಟ್ಟಿದ್ದಾರಂತ ಯೋಚನೆ ಮಾಡೋಣ ಪ್ರಿಯರೇ. 6 ದಿನಗಳು ದೇವರ ಲೆಕ್ಕದಲ್ಲಿ ಅದು ಕೋಟ್ಯಾಂತರ ವರ್ಷಗಳು. ನಮ್ಮ 6 ದಿನಗಳಲ್ಲ ಪ್ರಿಯರೇ. ನಮ್ಮ 6 ದಿನ ಆದರೆ 1 ವಾರ ಆಗೋಯ್ತು ಅಂತ ಅನ್ಕೊಬೋದು. ಆದರೆ ದೇವರ ಲೆಕ್ಕದಲ್ಲಿ ಆ 6 ದಿನಗಳು ಕೋಟ್ಯಾಂತರ ವರ್ಷಗಳು. ಅವರ ಸಂಕಲ್ಪ, ಅನಾದಿ ಸಂಕಲ್ಪ ಅದು. ಆ ಸೃಷ್ಟಿಯನ್ನು ಮಾಡಿ ಮುಗಿಸಿ ರೆಸ್ಟ್ ತಗೊತಾ ಇದ್ದಾರೆ, ವಿಶ್ರಾಂತಿ ತಗೊತಾ ಇದ್ದಾರೆ ಅಂದರೆ ಅವರ ಕಷ್ಟ ಎಷ್ಟು ಅಂತ ಒಮ್ಮೆ ಯೋಚಿಸೋಣ ಪ್ರಿಯರೇ. ಕಷ್ಟ ಇಲ್ಲದೆ ಯಾರಾದರೂ ರೆಸ್ಟ್ ತಗೊತಾರಾ? ನಾರ್ಮಲ್ಲಾಗಿ ನಾವು ತುಂಬ ಕಷ್ಟಪಟ್ಟು ದಣಿವಾದಾಗ, ತುಂಬ ಕೆಲಸ ಮಾಡಿದಾಗ, ಸುಸ್ತಾದಾಗ ನಾವು ರೆಸ್ಟ್ ತಗೊತೀವಿ. ಅದೇ ರೀತಿ ದೇವರು 6 ದಿನ ಸೃಷ್ಟಿ ಕಾರ್ಯದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರಂತ ನಮ್ಮ ಮನೋನೇತ್ರಗಳಿಗೆ ಅರ್ಥ ಆಗದೇ ಇರಬಹುದು. ಆದರೆ ದೇವರ ಕಷ್ಟ ಎಷ್ಟು ಎಂಬುದು ವಿವೇಚನೆಯಿಂದ ನಾವು ಹುಡುಕಿದಾಗ ನಮಗೆ ದೇವರ ಕಷ್ಟ ಅನುಭವಕ್ಕೆ ಬರುತ್ತೆ. ಅದನ್ನು ರುಚಿಯನ್ನು ನಾವು ನೋಡಬೇಕು ಪ್ರಿಯರೇ. ಆ 7 ದಿನದಲ್ಲಿ 6 ದಿನದಲ್ಲಿ ಅವರು ಕಷ್ಟಪಟ್ಟಿರೋದು ಯಾರಿಗಾಗಿ ಪ್ರಿಯರೇ? ನಮಗಾಗಿ, ನಮಗೋಸ್ಕರವಾಗಿಯೇ ಕಷ್ಟಪಟ್ಟರು. ಅವರು ಆದಿಯಿಂದನೂ ಕಷ್ಟಪಡ್ತಾ ಇರುವುದು ನಮಗಾಗಿಯೇ. ದೇವರ ಕಷ್ಟವನ್ನು ಒಮ್ಮೆ ತಿಳಿಬೇಕಂದ್ರೆ ಒಂದು ಈ ಪ್ರಕೃತಿಯನ್ನು ನೋಡೋಣ. ಈ ಸೃಷ್ಟಿಯನ್ನು ನೋಡಿದಾಗ ದೇವರ ಕಷ್ಟ ಏನಂತ ಗೊತ್ತಾಗುತ್ತೆ. ಇನ್ನೊಂದು ನಮ್ಮ ಶರೀರವನ್ನು ನೋಡಿದಾಗ ದೇವರ ಕಷ್ಟ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಪ್ರಿಯರೇ. ಈ ಸೃಷ್ಟಿ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ನಾವು ನೋಡ್ಬೋದು, ಇವತ್ತು ನೋಡ್ತಾ ಇದ್ದೀವಿ ಅಂದರೆ ದೇವರ ಕಷ್ಟ ಅದು. ಪ್ರತಿಯೊಂದನ್ನು ಸೃಷ್ಟಿಯನ್ನು ನೋಡಿದಾಗ ಹೇಗೆ ಇದು ತಕ್ಕ ಕಾಲದಲ್ಲಿ ಎಲ್ಲ ಬರುತ್ತೆ ಅಂತೇಳಿ ನಾವು ನೋಡಿದಾಗ ದೇವರ ಕಷ್ಟ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಬೇಸಿಗೆ ಕಾಲ ಹೋಯಿತು, ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲ ಮುಗಿದಕ್ಕೂ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಹಗಲಾಗುತ್ತೆ, ರಾತ್ರಿ ಆಗುತ್ತೆ. ಪ್ರತಿಯೊಂದು ದಿನ ಸಂವತ್ಸರಗಳು ಬರ್ತಾ ಇದೆ ಅಂದರೆ ಅದು ದೇವರ ಕಷ್ಟ. ದೇವರು ನಮಗಾಗಿ ಈ ಸೃಷ್ಟಿ ಕಾರ್ಯವನ್ನು ಮಾಡಿದ್ದಾರೆ. ಅದ್ರ ಹಿನ್ನೆಲೆ ತುಂಬ ಅದ್ಭುತವಾಗಿದ್ದು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಮೊದಲನೇದಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಈ ಶರೀರದಲ್ಲಿ ಇವತ್ತು ಧರಿಸ್ಕೊಂಡು ನಿಂತಿದ್ದೀವಿ ಅಂದರೆ ಇದು ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿದ್ದ ಶರೀರನ? ಒಮ್ಮೆ ಯೋಚಿಸಿ ಪ್ರಿಯರೇ, ಇದು ನಮ್ಮ ತಂದೆ ತಾಯಿ ನಮಗೆ ಕೊಟ್ಟ ಶರೀರನ? ಈ ಶರೀರವನ್ನು ದೇವರು ನಿರ್ಮಾಣ ಮಾಡಿಕೊಟ್ಟಿದ್ದು. ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು 26ನೇ ವಾಕ್ಯದಲ್ಲಿ ಓದುವಾಗ ಅದು ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯನೇ. ಆದಿಕಾಂಡ 1:26. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ. ಇಲ್ಲಿ ದೇವರು ಪರಲೋಕದಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾರೂಪ್ಯದಲ್ಲಿ ನಮ್ಮ ಹೋಲಿಕೆಯ ಮೇರೆಗೆ ಮನುಷ್ಯರನ್ನು ಉಂಟು ಮಾಡೋಣ ಅಂದರೆ ಏನು ಪ್ರಿಯರೇ? ಅಂದರೆ ಕಣ್ಣು, ಕಾಲು, ಕೈಯು, ಕಾಲು ಈ ಥರ ಏನಾದರೂ ಶರೀರನ, ಸ್ವರೂಪನ? ಅಲ್ಲ ಪ್ರಿಯರೇ. ದೇವರು ಆತ್ಮ ಸ್ವರೂಪನು. ಆತ್ಮೀಯ ರೂಪದಲ್ಲಿ ಅವರನ್ನು ನಾವು ಆರೈಸಬೇಕು ಅಂತ ವಾಕ್ಯ ಹೇಳುತ್ತೆ. ಅಂದರೆ ಅವರು ಆತ್ಮಿಕವಾದ ವಿಷಯದಲ್ಲಿ ಅವರ ಆತ್ಮಿಕವಾದ ಆಲೋಚನೆಗಳನ್ನು ನಮ್ಮೊಳಗೆ ಇಟ್ಟು ಅವರು ನಮ್ಮ ಸ್ವರೂಪದಲ್ಲಿ, ಅಂದರೆ ತಂದೆ ಮಗ ಪವಿತ್ರಾತ್ಮರ ಸ್ವರೂಪದಲ್ಲಿ ಹೋಲಿಕೆಯ ಮೇರೆಗೆ ನಮ್ಮನ್ನು ಉಂಟು ಮಾಡಬೇಕು ಅಂತ ಅನಾದಿ ಸಂಕಲ್ಪ ಮಾಡಿಕೊಂಡ್ರಂತೆ. ಅದರಿಂದನೇ ಈ ಸೃಷ್ಟಿಯನ್ನು, ಈ ಭೂಮಿಯನ್ನು, ಆಕಾಶವನ್ನು ಉಂಟು ಮಾಡಿ ಈ ಪ್ರಕೃತಿಯನ್ನು ನಮಗಾಗಿ ಕೊಟ್ಟು ನಮ್ಮನ್ನು ಅದರ ಮಧ್ಯದಲ್ಲಿ ಇಟ್ಟಿದ್ದಾನೆ ದೇವರು, ಅಲ್ವಾ ಪ್ರಿಯರೇ? ಅದಾದ್ರ ಮೇಲೆ ದೇವರು, ನಾವು ಹಾಗೆ ಆದಿಕಾಂಡವನ್ನು ಓದ್ತಾ ಹೋದರೆ ಅದರಲ್ಲಿ ದೇವರು ಮನುಷ್ಯನನ್ನು ಮಣ್ಣಿನಿಂದ
ಸೃಷ್ಟಿ ಮಾಡಿ ತನ್ನ ಶ್ವಾಸವನ್ನು ಊದಿ ನಮ್ಮನ್ನು ಉಸಿರಾಡುವ ಪ್ರಾಣಿಯನ್ನಾಗಿ ದೇವರು ಮಾಡಿದ್ದಾನೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಷಯನೇ. ಈ ಶ್ವಾಸ ಕೊಟ್ಟ ಮನುಷ್ಯನಿಗೆ ಶ್ವಾಸ ಕೊಟ್ಟವರು ದೇವರು ಎಂಬುದನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ನಾವು ಹಾಗೆ ಉದ್ಭವ ಮೂರ್ತಿ ಹಾಗೆ ಉದ್ಭವ ಆಗಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಸೈನ್ಸಿಸ್ಟ್ಗಳನ್ನು ಕೇಳಿದ್ರು ಸಹ ಈ ಸೃಷ್ಟಿ ತನ್ನಿಂದ ತಾನೇ ಉದ್ಭವ ಆಯಿತು ಅಂತ ಹೇಳ್ತಾರೆ. ಮನುಷ್ಯನನ್ನು ಕೇಳಿದ್ರೆ ಮನುಷ್ಯನು ನಮ್ಮ ಅಪ್ಪ ಅಮ್ಮ ನನ್ನನ್ನು ಹೆತ್ತರು ಅಂತ ಹೇಳ್ತಾರೆ ಅಷ್ಟೇ. ಅಪ್ಪ ಅಮ್ಮನನ್ನು ಕೊಟ್ಟ ದೇವರನ್ನು ನಾವು ಮರಿತಾ ಇದ್ದೀವಿ. ಈ ಸಮಾಜದಲ್ಲಿ ಯಾವಾಗಲೂ 3 ಸ್ಲೋಗನ್ಗಳು ಬರ್ತಾ ಇರುತ್ತೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಶ್ಚರ್ಯ ದೇವೋಭವ. ಯಾಕೆ ಈ ಮಾತನ್ನು ಹೇಳ್ತಾರೆ? ಮೊದಲನೇದಾಗಿ ತಾಯಿ ತುಂಬ ಕಷ್ಟಪಟ್ಟಿದ್ದಾಳೆ, ಅದಕ್ಕಾಗಿ ತಾಯಿಗೆ ಮಾತೃ ದೇವೋಭವ ಅಂತ ಹೇಳ್ತಾ ಇದ್ದಾರೆ. ನಿಜನೇ, ತಾಯಿ ಕಷ್ಟಪಟ್ಟಿದ್ದಾಳೆ. ಆದರೆ ತಾಯಿಗಿಂತ ಹೆಚ್ಚು ಕಷ್ಟಪಟ್ಟಿದ್ದು ದೇವರು ಅನ್ನೋದು ಅರ್ಥ ಯಾವಾಗ ಆಗುತ್ತೆ ಪ್ರಿಯರೇ ನಮಗೆ? ಅದನ್ನು ನಾವು ಇವತ್ತು ನೋಡೋಣ. ಮೊದಲನೇ ಭಾಗದಲ್ಲಿ ನಾವು ತಾಯಿಯ ಕಷ್ಟ ದೊಡ್ಡದೋ ದೇವರ ಕಷ್ಟ ದೊಡ್ಡದೋ ಫಸ್ಟ್ ನೋಡೋಣ. ಆಮೇಲೆ ದೇವರ ಕಷ್ಟ ದೊಡ್ಡದು ಅನಿಸಿದಾಗ ನಾವು ಮತ್ತೆ ಹಾಗಿದ್ರೆ ನಾವು ಯಾಕೆ ನಮ್ಮ ಕಷ್ಟನೇ ದೊಡ್ಡದು ಅಂತ ಇದ್ದೀವಿ ಅಂತ ಯೋಚನೆ ಮಾಡೋಕ್ಕೆ ದಾರಿಯಾಗುತ್ತೆ ಪ್ರಿಯರೇ. ಮೊದಲನೇದಾಗಿ ತಾಯಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈ ಲೋಕಕ್ಕೆ ಬಂದ್ರ ಮೇಲೆ ನಮಗೆ ಬೆಳೆಸಲಿಕ್ಕೆ ತಾಯಿ ಬೇಕು. ತಾಯಿಯಲ್ಲಿ ಪ್ರೀತಿಯನ್ನು ತುಂಬಿದ್ದಾರೆ. ಅದು ಎಲ್ಲಿಂದ ಬಂತು ಆ ಪ್ರೀತಿ? ದೇವರಿಂದ ಬಂತು ಆ ಪ್ರೀತಿ. ದೇವರಲ್ಲಿರುವಂಥ ಪ್ರೀತಿಯ ಗುಣಗಳನ್ನು ತಾಯಿ ಒಳಗೆ ಇಟ್ಟು, ತಂದೆ ಒಳಗಿಟ್ಟು ಮಕ್ಕಳನ್ನು ತಾಯಿ ತಂದೆಯ ಬಳಿಯಲ್ಲಿ ದೇವರು ಮಡಲಿಗೆ ಹಾಕಿದ್ದಾರೆ. ಪ್ರಿಯರೇ, ತಾಯಿ ಪಡುವ ಕಷ್ಟ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ, ತಾಯಿ ಗರ್ಭಿಣಿ ಆಗಿದ್ದಾಳಂತ ಗೊತ್ತಾದ ತಕ್ಷಣ ಅವರನ್ನು ರಾಜ ಮರ್ಯಾದೆಯಿಂದ ನೋಡ್ಕೊಳ್ತಾರೆ. ಅವರಿಗೆ ಇಷ್ಟವಾದ ಪದಾರ್ಥಗಳನ್ನು ಕೊಡ್ತಾರೆ. ಇಷ್ಟವಾದ ರೀತಿಯಲ್ಲಿ ಅವರಿಗೆ ಬೇಕು ಅನಿಸಿದಲ್ಲಿ ಅವರ ಇಷ್ಟ ಕಷ್ಟಗಳನ್ನೆಲ್ಲ ನೆರವೇರಿಸ್ತಾರೆ. ಕಷ್ಟಪಟ್ಟಾದರೂ ಇಷ್ಟವನ್ನೆಲ್ಲ ನೆರವೇರಿಸ್ತಾರೆ. ಯಾಕಂದರೆ ಅದು ತಾಯಿಯ ಶ್ರೇಷ್ಠತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವರಿಗೆ ಕೈಗೊಂದು ಆಳು ಕಾಲಿಗೊಂದು ಆಳು ಕೊಟ್ಟು ಅವರನ್ನು ಎಷ್ಟೊಂದು ರಾಜ ಮರ್ಯಾದೆಯಿಂದ ತಾಯಿಯನ್ನು ಗೌರವಿಸ್ತಾ ಇದೆ ಸಮಾಜ. ಅಂದರೆ ತಾಯಿ ಆಗ್ತಾ ಇದ್ದಾಳೆ ಅಂದ ತಕ್ಷಣ ತಾಯಿಗೆ ಗೌರವವು ಹೆಚ್ಚಾಗುತ್ತೆ. ಆ ತಾಯಿ ಆಗಲಿಕ್ಕೆ ಗರ್ಭಕ್ಕೆ ಫಲ ಕೊಡ್ತಾ ಇರೋರು ಯಾರು ಅನ್ನೋದನ್ನು ನಾವು ಮರ್ತು ಇದ್ದೀವಿ ಪ್ರಿಯರೇ. ತಾಯಿ ತನವನ್ನು ಕೊಡ್ತಾ ಇರೋದು ಆ ಸೃಷ್ಟಿಕರ್ತನಾದ ದೇವರು. ಆತನಿಗೆ ಅದರಲ್ಲಿ ಭಾಗ ನಾವು ಕೊಡ್ತಾನೇ ಇಲ್ಲ. ತಾಯಿಯನ್ನು ಗೌರವಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಪ್ರಿಯರೇ. ತಾಯಿ ಶ್ರೇಷ್ಠವಾದವಳು, ಅವಳನ್ನು ಗೌರವಿಸಬೇಕು. ಆದರೆ ತಾಯಿಗಿಂತ ಹೆಚ್ಚಾಗಿ ಕಷ್ಟಪಡ್ತಾ ಇರೋದು ಆ ದೇವರು ಒಬ್ಬನೇ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ತಾಯಿ ಗರ್ಭಧರಿಸಿದಾಗ 5ನೇ ವಾರದಲ್ಲಿರುವಾಗ, ತಾಯಿ ಗರ್ಭಧರಿಸಿ 5ನೇ ವಾರದಲ್ಲಿ ಗರ್ಭವತಿ ಆಗಿದೆ ಅಂತೇಳಿ ಗೊತ್ತಾದ ತಕ್ಷಣ ತಾಯಿಗೆ ಇನ್ನೂ ಅರಿವು ಬಂದಿರಲ್ಲ. ನಾನು ಗರ್ಭವತಿ ಆಗಿದ್ದೀನಿ ಅನ್ನೋದು ಆ ಸಮಯದಲ್ಲಿ ತಾಯಿಗೆ ಅರಿವು ಬಂದಿರಲ್ಲ. 5ನೇ ವಾರದಲ್ಲಿ ಅವಳಿಗೆ ಗೊತ್ತಿರಲ್ಲ. ಆದರೆ ಆಗಲೇ ದೇವರು ತಾಯಿಯ ಗರ್ಭದಲ್ಲಿ ನಮಗೆ ರೂಪ ರಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಪ್ರೇರೆ. ಮೊದಲನೇದಾಗಿ 5ನೇ ವಾರದಲ್ಲಿ ತಾಯಿ ಗರ್ಭದಲ್ಲಿ ಮಗು ಕೇವಲ ಒಂದು ಎಳ್ಳಿನ ಆಕಾರದಷ್ಟು ಗಾತ್ರದಲ್ಲಿರ್ತಾರೆ. ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಅಕ್ಕಿ ಕಾಳನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧ ಮಾಡಿದ್ರೆ ಅರ್ಧ ಅಕ್ಕಿ ಕಾಳಿನ ರೂಪದಲ್ಲಿ ತಾಯಿಯ ಗರ್ಭದಲ್ಲಿ ಮಗುವಿನ ರಚನೆ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ದೇವರು ಇವತ್ತು ನಾವು ಉಸಿರಾಡ್ತಾ ಇರುವುದು ಹಾರ್ಟ್ ಬೀಟ್ ನಮಗೆ ಕೇಳಿಸ್ತಾ ಇರುತ್ತೆ, ಲಬ್ ಡಬ್ ಅನ್ನೋದು. ಆ ಉಸಿರ ಆಡುವಂಥ ಹಾರ್ಟನ್ನು 5ನೇ ವಾರದಲ್ಲೇ ರಚನೆ ಮಾಡ್ತಾ ಇದ್ದಾನಂತೆ ದೇವರು. ಎಷ್ಟು ಅದ್ಭುತ ಪ್ರಿಯರೇ. ಒಬ್ಬ ಮೈಕ್ರೋ ಆರ್ಟಿಸ್ಟನ್ನು ತಗೊಂಡು ಒಂದು ಕಾಳು ಅಕ್ಕಿ ಕಾಳನ್ನು ಕೊಟ್ಟು ಅದರಲ್ಲಿ ಡಿಸೈನ್ ಮಾಡು ಅಂದರೆ ಅವನು ಅದೆಷ್ಟೋ ಕಷ್ಟಪಟ್ಟು ಅದನ್ನು ಡ್ರಾಯಿಂಗ್ ಮಾಡ್ತಾನೆ, ಅದಕ್ಕೆ ಬಣ್ಣ ಹಚ್ಚುತ್ತಾನೆ. ಅಂಥವರನ್ನು ಸಮಾಜ ತುಂಬ ಗ್ರೇಟ್ ಅಂತ ಹೇಳ್ತಾರೆ. ಸರ್ಕಾರ ಸಹ ಅದಕ್ಕೆ ಸನ್ಮಾನ ಮಾಡುತ್ತಾರೆ. ಯಾಕಂದರೆ ಮೈಕ್ರೋ ಆರ್ಟಿಸ್ಟು ತುಂಬ ವಿರಳ. ನಮಗೆ ಡ್ರಾಯಿಂಗ್ ಸೀಟ್ ಕೊಟ್ಬಿಟ್ಟು ಬರೀರಿ ಅಂದರೆ ಚಿತ್ರ ಬರಿಬಹುದೇನು, ಆದರೆ ಮೈಕ್ರೋ ಆರ್ಟಿಸ್ಟರ್ ಕಷ್ಟ ತುಂಬ ಇದೆ. ಈ ಸಣ್ಣ ಅಕ್ಕಿ ಕಾಳಲ್ಲಿ ಚಿತ್ರ ಬರೆಯೋದನ್ನೇ ಕಷ್ಟ ಅಂತ ಹೇಳುವಂಥ ನಾವು, ದೇವರು ಒಂದು ಅರ್ಧ ಅಕ್ಕಿ ಕಾಳಿನಲ್ಲಿ ಹೃದಯ ಜೀವಿಸುವಂಥ ಹಾರ್ಟನ್ನು ಅವರು ರಚನೆ ಮಾಡ್ತಾ ಇದ್ದಾರೆ ಅಂದರೆ ದೇವ್ರ ಕಷ್ಟ ಎಷ್ಟು ಅಂತ ಒಮ್ಮೆ ನಾವು ಯೋಚನೆ ಮಾಡೋಣ ಪ್ರಿಯರೇ. ಅದು ಅಷ್ಟು ಸಣ್ಣ ಕೆಲಸನಾ? ನಮ್ಮಿಂದ ಸಾಧ್ಯನಾ? ಅದು ದೇವರಿಂದ ಮಾತ್ರನೇ ಸಾಧ್ಯ. ಆ ಹಾರ್ಟ್ ಬೀಟು
ಹೊಡೆದುಕೊಂಡಾಗ ಇಡೀ ಆ ಶರೀರಕ್ಕೆ ರಕ್ತ ಸಂಚಾರ ಮಾಡೋಕ್ಕೋಸ್ಕರ ಮೊದಲನೇದಾಗಿ 5ನೇ ವಾರದಲ್ಲೇ ಹಾರ್ಟನ್ನು ಸ್ಟಾರ್ಟ್ ಮಾಡ್ತಾನೆ, ರಚನೆ ಮಾಡ್ತಾನೆ ದೇವರು. ಅದಾದ್ರ ಮೇಲೆ ಅಷ್ಟೇ ನಿಲ್ಲಿಸಲ್ಲ ಪ್ರಿಯರೇ. 6ನೇ ವಾರಕ್ಕೆ ಬರುವಾಗ ಮಗುನಿಗೆ ಬ್ರೈನು ರಚನೆ ಆಗುತ್ತಂತೆ. ಕಿವಿ, ಮೂಗು, ಬ್ರೈನು, ನರಗಳು ಇವೆಲ್ಲ 6ನೇ ವಾರದಲ್ಲಿ ರಚನೆ ಮಾಡ್ತಾ ಇದ್ದಾನೆ ದೇವರು. ಆ 6ನೇ ವಾರದಲ್ಲಿ ಬ್ರೈನನ್ನು ರಚನೆ ಮಾಡಬೇಕು ಅಂದರೆ ಒಮ್ಮೆ ಯೋಚನೆ ಮಾಡಿ, ಬ್ರೈನ್ನಲ್ಲಿ ಎಷ್ಟು ನರಗಳಿರ್ತವೆ? ಕೋಟಿ ನರಗಳಿರುತ್ತೆ ಪ್ರಿಯರೇ. ಅದನ್ನು ಇಲ್ಲಿವರೆಗೂ ವಿಜ್ಞಾನಿಗಳು ಸಹ ಪೂರ್ಣವಾಗಿ ಇಷ್ಟೇ ಇರುತ್ತೆ ಅಂತ ಕಂಡುಹಿಡಲಿಕ್ಕಾಗಿಲ್ಲಂತೆ. ಅವ್ರು ಎಷ್ಟು ರಿಸರ್ಚ್ ಮಾಡಿದ್ರೂ ಅದನ್ನು ಇವತ್ತಿಗೂ ಕಂಡುಹಿಡಲಿಕ್ಕಾಗಿಲ್ಲಂತೆ. ಅಷ್ಟು ಒಂದು ನರಗಳನ್ನು ಕೇವಲ ಒಂದು ಅಕ್ಕಿ ಕಾಳಿನ ಗಾತ್ರದಲ್ಲಿರುವಂಥ ಮಗುವಿನ ಮೆದುಳಲ್ಲಿ ತಯಾರು ಮಾಡ್ತಾ ಇದ್ದಾನೆ, ರಚನೆ ಮಾಡ್ತಾ ಇದ್ದಾನೆ ಅಂದರೆ ದೇವರು ಎಷ್ಟು ಕಷ್ಟಪಟ್ಟರು ಒಂದ್ಸಲಿ ಯೋಚನೆ ಮಾಡಿ ಪ್ರಿಯರೇ. ಅವ್ರು ಎಂಥ ದೊಡ್ಡ ಮೇಧಾವಿ ಇರ್ಬೋದು ಅನ್ನೋದು ಯೋಚನೆ ಮಾಡಿ. ಆ ದೇವರು ಪಟ್ಟ ಕಷ್ಟಕ್ಕೆ ನಾವು ಕೊಡೋ ಪ್ರತಿಫಲ ಎಷ್ಟು ನೆನೆಸ್ಕೊತೀವ? ಇವತ್ತು ಜ್ಞಾನಿಗಳಿದ್ದಾರೆ, ತುಂಬ ದೊಡ್ಡ ವಿಜ್ಞಾನಿಗಳಿದ್ದಾರೆ, ಜ್ಞಾನವು ಶ್ರೇಷ್ಠವಾಗಿದೆ ಅಂತೀವಿ. ಆ ವಿಜ್ಞಾನಿಗೆ ಆ ಶ್ರೇಷ್ಠವಾದ ಜ್ಞಾನವನ್ನು ಎಲ್ಲಿಂದ ಕೊಟ್ಟರು? ತಂದೆಯಾದ ದೇವರು ಮೆದುಳನ್ನು ಕೊಟ್ಟು, ಆ ಮೆದುಳಿನಲ್ಲಿ ಬುದ್ಧಿಶಕ್ತಿಯನ್ನು ಕೊಟ್ಟು ಅದ್ರ ಮೂಲಕವಾಗಿ ಅವನು ಜ್ಞಾನವನ್ನು ಸಂಪಾದಿಸ್ಕೊಂಡಿದ್ದಾನೆ ಅಷ್ಟೇ. ಅದು ದೇವರು ಕೊಟ್ಟು ಭಿಕ್ಷೆ, ದೇವರ ಕೃಪೆ. ಅದನ್ನು ಮರಿತಾ ಇದ್ದಾನೆ ಇವತ್ತು. ಅದೇ ರೀತಿ 6ನೇ ವಾರದಲ್ಲಿ ನಮ್ಮ ಜೀರ್ಣಾಂಗಗಳು ಸಹ ರಚನೆ ಆಗುತ್ತಂತೆ. ಕರುಳುಗಳು ಜೀರ್ಣಾಂಗ ರಚನೆ ಆಗಿ ನಮಗೆ ಜೀರ್ಣಶಕ್ತಿ ಸಹ ಆವಾಗನೇ ದೇವರು ಉಂಟು ಮಾಡ್ತಾನಂತೆ. ಎಷ್ಟು ಅದ್ಭುತ ಪ್ರಿಯರೇ! ಒಂದು ಅಕ್ಕಿ ಕಾಳಿನ ಗಾತ್ರದಲ್ಲಿರುವ ನಮ್ಮನ್ನು ದೇವರು ಅಷ್ಟೊಂದು ಅಂದವಾಗಿ ಹೇಗೆ ಅಂಗಾಂಗಗಳನ್ನು ನಿರ್ಮಾಣ ಮಾಡ್ತಿದ್ದಾನಂತ ಒಮ್ಮೆ ಯೋಚನೆ ಮಾಡಿದಾಗ ದೇವರ ಕಷ್ಟ ಎಷ್ಟು ಅಂತ ನಮಗೆ ಅರ್ಥ ಆಗುತ್ತೆ ಪ್ರಿಯರೇ. ನಾವು ನೋಡೋಣ, ಯೋಬನ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 10ನೇ ವಾಕ್ಯ ಮತ್ತು 11ನೇ ವಾಕ್ಯವನ್ನು ನೋಡೋಣ. ಯೋಬ 10:11 ವಾಕ್ಯ. ನೀನು ನನ್ನನ್ನು ಹಾಲಿನಂತೆ ಹೊಯ್ದು ಮೊಸರಿನ ಹಾಗೆ ಹೆಪ್ಪುಗಟ್ಟಿಸಿದೀಯಲ್ಲ, ನನ್ನನ್ನು ಎಲುಬು ನರಗಳಿಂದ ಹೆಣೆದು ಮಾಂಸ ಚರ್ಮಗಳಿಂದ ಹೊದ್ದಿಸಿದಿ. ಇದು ದೇವರು ಹೇಳ್ತಾ ಇರೋ ಮಾತು ಪ್ರಿಯರೇ. 6ನೇ ವಾರದಲ್ಲಿ ನರಗಳನ್ನು ಮಾತ್ರ ಅಲ್ಲ, ಬ್ರೈನ್ ಮಾತ್ರ ಅಲ್ಲ, ಹಾರ್ಟ್ ಮಾತ್ರ ಅಲ್ಲ, ನಮಗೆ ಎಲುಬುಗಳು, ನರಗಳು ಎಲ್ಲ ಉತ್ಪತ್ತಿ ಆಗಿರುತ್ತೆ. ಒಬ್ಬ ವಯಸ್ಕ ಮನುಷ್ಯನಲ್ಲಿ 206 ಎಲುಬುಗಳಿರುತ್ತಂತೆ. ಇನ್ನು ಗರ್ಭದಲ್ಲಿರುವಾಗ ಇನ್ನೂ ಹೆಚ್ಚಾದ ಎಲುಬುಗಳು ಇರುತ್ತೆ, ಮೂಳೆಗಳಿರುತ್ತೆ ಅಂಥೇಳಿ ಸೈನ್ಸ್ ಹೇಳುತ್ತೆ. ಹಾಗಿರುವಾಗ ದೇವರು ಹಾಲಿನಂತೆ ನಮ್ಮನ್ನು ಹೊಯ್ದು ಮೊಸರಿನಂತೆ ಹೆಪ್ಪುಗಟ್ಟು ನರಗಳಿಂದ ಎಲುಬುಗಳನ್ನು ನೆನೆದು ಮಾಂಸವನ್ನು ತುಂಬಿ ಅದರ ಮೇಲೆ ಹೊದಿಕೆಯನ್ನಾಗಿ ಚರ್ಮವನ್ನಾಗಿ ಹೊದಿಸಿದನಂತೆ. ನೋಡಿ ಪ್ರಿಯರೇ, ಇದ್ರ ಹಿಂದೆ ದೇವರ ಕಷ್ಟ ಎಷ್ಟು ಅಂತ ಈ ವಾಕ್ಯವನ್ನು ಒಂದು ಹೋದ್ರೆ ಸಾಲಲ್ವಾ? ನಮ್ಮ ರಚನೆ ದೇವರು ಮಾಡಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಆಕಸ್ಮಿಕವಾಗಿ ಎಲ್ಲ ಇದೆ, ನರ ಇದೆ, ಎಲುಬು ಇದೆ, ಮಾಂಸಗಳಿದೆ. ದೇವರು ಮೇಲ್ಗಡೆ ಹೊದಿಕೆಯಾಗಿ ಚರ್ಮವನ್ನು ಇಟ್ಟಿಲ್ಲ ಅಂದಿದ್ರೆ ಹೇಗಿರ್ತಿತ್ತು? ಒಮ್ಮೆ ಯೋಚನೆ ಮಾಡಿ. ನಮ್ಮನ್ನು ನಾವು ಕಲ್ಪನೆಯಿಂದ ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ. ನಮಗೆ ಚರ್ಮನೇ ಹೊದಿಸಿಲ್ಲ ಅಂದರೆ ಹೇಗಿರ್ತೀವಿ? ದೇವರು ನಮಗೆ ಅಂದವನ್ನು ಹೆಚ್ಚಿಸುವುದಕ್ಕೋಸ್ಕರ ಚರ್ಮವನ್ನು ಕೊಟ್ಟಿದ್ದಾನೆ. ದೇವರ ಪ್ರೀತಿ ಇದರಲ್ಲಿ ನಮಗೆ ಅರ್ಥ ಆಗುತ್ತೆ, ದೇವರ ಕಷ್ಟ ಇದರಲ್ಲಿ ನಾವು ಅರ್ಥ ಮಾಡ್ಕೊಬೋದು ಪ್ರಿಯರೇ. ಅದೇ ರೀತಿಯಾಗಿ ಮಗು 13ನೇ ವಾರದಲ್ಲಿ ಬೆಳೆಯುತ್ತಿರುವಾಗ ಮಗುವಿಗೆ ಕೈಯು ಕಾಲು ರಚನೆ ಶುರುವಾಗುತ್ತೆ ಪ್ರಿಯರೇ. ಕೈಯು ಕಾಲು ರಚನೆ ಆಗುವ ಸಮಯದಲ್ಲಿ ಕಾಲುಗಳಿರುವಂಥ ಜಾಗದಲ್ಲಿ ಬಾಲ ಇರುತ್ತಂತೆ. ಮೀನುಗಳಿಗೆ, ಕೋತಿಗಳಿಗೆ, ನಾಯಿಗಳಿಗೆ, ಬೆಕ್ಕುಗಳಿಗೆ ಬಾಲ ಇದ್ದಂಗೆ ಮನುಷ್ಯನಿಗೂ ಸಹ ಬಾಲ ಇರುತ್ತಂತೆ. ಆ 13ನೇ ವಾರದಲ್ಲಿ ದೇವರು ಏನಾದರೂ ಮೈ ಮರೆತುಬಿಟ್ಟಿದ್ರೆ ಅಥವಾ ಅದನ್ನು ನೋಡದೆ ಹೋಗಿದ್ದಿದ್ರೆ ನಾವು ಬಾಲದಿಂದ ಹೊರಗಡೆ ಬರಬೇಕಾಗಿತ್ತು. ಆದರೆ ದೇವರು ಆ ಕಾಲುಗಳನ್ನು, ಆ ಬಾಲ ಇರುವ ಜಾಗವನ್ನು ವಿಂಗಡಿಸಿ ಅಂದವಾದ ಕಾಲುಗಳನ್ನು ರಚನೆ ಮಾಡಿದ್ದಾನೆ. ಪ್ರಿಯರೇ, ಇದು ದೇವರ ಕಷ್ಟ ಅಲ್ವಾ? ದೇವರ ಪ್ರೀತಿ ಅಲ್ವಾ? ದೇವರ ಶ್ರಮ ಪಟ್ಟಿಲ್ವಾ? ಇದರಿಂದ ನಾವು ದೇವರ ಕಷ್ಟ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳೋಕ್ಕೆ ಆಗಲ್ವಾ ಪ್ರಿಯರೇ? ಖಂಡಿತವಾಗೂ ಸಾಧ್ಯ ಇದೆ ಪ್ರಿಯರೇ. ಅದೇ ತಾಯಿ ಹತ್ರ ಕೇಳಿ, ಅಮ್ಮ ನನಗೆ ಬಾಲ ಇತ್ತಂತೆ, ಹೌದಾ? 13ನೇ ವಾರದಲ್ಲಿ ನಿನ್ನ ಗರ್ಭದಲ್ಲಿ ನಾನು ಬೆಳೆಯುವಾಗ ನನಗೆ ಬಾಲ ಇತ್ತಂತೆ, ಅದನ್ನೇನಾದರೂ ನೀನು ಕತ್ತರಿಸ್ಬಿಟ್ಟು ಕಾಲುಗಳಾಗಿ ನಿರ್ಮಾಣ ಮಾಡಿದೆ ಅಂತ ಕೇಳಿ.
ನನಗೇನು ಗೊತ್ತು ಮಗನೇ, ನನಗೇನು ಗೊತ್ತು ಮಗಳೇ, ಅದು ನನಗೆ ಗೊತ್ತಿಲ್ಲ. ಅದು ಯಾವ ಪದಾರ್ಥದಿಂದ ಮಾಡಿದ್ರು ಅನ್ನೋದು ಸಹ ತಾಯಿಗೆ ಅರಿವಿಲ್ಲ. ಅದು ದೇವರ ಕಾರ್ಯ, ಅದು ದೇವರ ಕಷ್ಟ. ಅಲ್ಲಿಂದ ಪ್ರಿಯರೇ ಇನ್ನೂ ಮುಂದೆ ಹೋದರೆ ನಾವು ನೋಡ್ಬೋದು, ಮನುಷ್ಯನೊಂದು 13ನೇ ವಾರದಲ್ಲಿ ಬೆಳೆಯುವಂಥ ಸಮಯದಲ್ಲಿ ಮಗುಗೆ 2 ಅದ್ಭುತವಾದ ಅಂಗಗಳನ್ನು ದೇವರು ನಮ್ಮ ಶರೀರದಲ್ಲಿ ನಿರ್ಮಾಣ ಮಾಡ್ತಾರಂತೆ ಪ್ರಿಯರೇ. ಅದು ಒಂದು ಕೈ ಮುದ್ರೆ, ಇನ್ನೊಂದು ಕಣ್ಣಿನ ರೆಟಿನ. ಯಾಕೆ ಇದನ್ನು ಮುದ್ರಿಸಿದ್ದಾರೆ ದೇವರು? ಇದನ್ನು ಯಾಕೆ ಅವರು ನಮಗೆ ಕಣ್ಣಿನ ರೆಟಿನವಾಗಿರ್ಬೋದು ಕೈ ಮುದ್ರೆಯನ್ನು ಯಾಕೆ ಕೊಟ್ಟಿದ್ದಾರೆ? ಈ ಕೈ ಮುದ್ರೆಯನ್ನು ಯಾರೂ ಸಹ ಡೂಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಾಗಾಗಿನೇ ಇವತ್ತು ನಾವು ಆಧಾರ್ ಕಾರ್ಡ್ ಇರ್ಬೋದು, ID ಕಾರ್ಡ್ ಇರ್ಬೋದು, ಕೆಲಸದ ಜಾಗದಲ್ಲಿ ಪಂಚಿಂಗ್ ಇರ್ಬೋದು, ಈ ಕೈ ಮುದ್ರೆಯಿಂದ ನಾವು ಮುದ್ರಿಸ್ಕೊತಾರೆ. ಯಾಕೆ ಅಂದರೆ ಇನ್ನೊಬ್ಬರು ನಮ್ಮ ಬದಲು ಪಂಚಿಂಗ್ ಮಾಡೋಂಗಿಲ್ಲ, ಇನ್ನೊಬ್ಬರು ಆಧಾರ್ ಕಾರ್ಡನ್ನು ತೋರಿಸಿ ನಮ್ಮನ್ನು ಯಾಮಾರ್ಸಂಗಿಲ್ಲ. ಅದು ಗುರುತಿಗಾಗಿ ಆ ಮುದ್ರೆಯನ್ನು ದೇವರು ಸೃಷ್ಟಿ ಮಾಡಿದ್ದಾನಂತೆ. ನೋಡಿ ಪ್ರಿಯರೇ, ಎಷ್ಟು ಅದ್ಭುತ ಅಂತೇಳಿ. ನಾವು ಇಷ್ಟು ಜನ ಹಾಲಲ್ಲಿ ಕೂತಿದ್ದೀವಿ, ಇಷ್ಟು ಜನರ ಕೈಯ ರೇಖೆಗಳನ್ನು ನೋಡಿದಾಗ, ಈ ಮುದ್ರೆಗಳನ್ನು ನೋಡಿದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿ ಇದೆ. ನಿಮಗೆ ನನ್ನ ಮುದ್ರೆ ನಿಮ್ಮಲ್ಲಿಲ್ಲ, ನಿಮ್ಮ ಮುದ್ರೆ ನನ್ನಲ್ಲಿಲ್ಲ. ಈ ಪ್ರಪಂಚದಲ್ಲಿ 800 ಕೋಟಿ ಜನಸಂಖ್ಯೆ ಇದ್ದರೂ ಅವ್ರ ಎಲ್ಲರ ಕೈ ಮುದ್ರೆಗಳು ಬೇರೆ ಬೇರೆ ಆಗಿದೆ ಪ್ರಿಯರೇ. ಇದು ದೇವರ ಕಷ್ಟ, ಇದು ದೇವರ ಪ್ರೀತಿ, ಇದು ದೇವರ ಶ್ರೇಷ್ಠತೆ ಪ್ರಿಯರೇ. ಯಾಕಾಗಿ ಈ ಮುದ್ರೆಯನ್ನು ನಮಗೆ ಮುದ್ರಿಸಬೇಕಾಗಿತ್ತು? ಯಾಕಾಗಿ ಮುದ್ರಿಸಬೇಕಿತ್ತು? ಒಮ್ಮೆ ನೋಡೋಣ ನಾವು. ಯೋಬನ ಗ್ರಂಥ 37ನೇ ಅಧ್ಯಾಯ 7ನೇ ವಾಕ್ಯ. ಆತನು ತನ್ನ ಕೆಲಸವನ್ನು ಎಲ್ಲರೂ ತಿಳಿದುಕೊಳ್ಳಬೇಕೆಂದು ಪ್ರತಿಯೊಬ್ಬನ ಕೈಯನ್ನು ಮುದ್ರಿಸಿದನು. ದೇವರು ಯಾಕೆ ಕೈ ಮುದ್ರೆಯನ್ನು ಮುದ್ರಿಸಿದನೆ? ದೇವರ ಕೆಲಸವನ್ನು ನಾವು ತಿಳಿಬೇಕು ಅಂತ ಹೇಳಿ ನಮಗೆ ಕೈ ಮುದ್ರೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕೈ ಮುದ್ರೆಯನ್ನು ಮುದ್ರಿಸಿದನಂತೆ. ಅವನಿಗೆ ಕೆಲಸ ರೀತಿ ಕೆಲಸ ಮಾಡಿಲ್ಲ. ತನ್ನ ಕೆಲಸವನ್ನು, ತನ್ನ ಕೈ ಕೆಲಸವನ್ನು ಪ್ರತಿಯೊಬ್ಬನು ಅರ್ಥ ಮಾಡಿಕೊಳ್ಬೇಕು, ಪ್ರತಿಯೊಬ್ಬನು ಗುರುತಿಸಬೇಕು. ನಾನೇ ಇದನ್ನು ಮಾಡಿದ್ದು ಅಂತ ನನ್ನ ನಾಮವನ್ನು ಮಹಿಮೆ ಪಡಿಸಬೇಕು ಅಂತೇಳಿ ದೇವರು ಕೈ ಮುದ್ರೆಯನ್ನು ಮುದ್ರಿಸಿದ್ದಾನೆ ಪ್ರಿಯರೇ. ಆದರೆ ನಾವು ಇದೇ ಕೈ ಮುದ್ರೆಯನ್ನು ಮುದ್ರಿಸಿದ ಕೈಗಳಿಂದ ಎಷ್ಟೋ ಜನಕ್ಕೆ ಸುಳ್ಳು ಸಾಕ್ಷಿಗಳನ್ನು ಬರೆದುಕೊಡ್ತೀವಿ, ಎಷ್ಟೋ ಲಂಚಗಳನ್ನು ತಗೊತೀವಿ ಕೈಗಳಿಂದ.